ಈ ತಿಂಗಳು ಅಂದರೆ ಆಗಸ್ಟ್ 26ರಂದು ಅವರು ಜನಿಸಿರುವಂತಹ ಒಂದು ದಿನ. ಆ ದಿನದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಜಮಾತೆ ಇಸ್ಲಾಮಿ ಹಿಂದ್ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನುವಂತಹ ವಿಷಯದ ಮೇಲೆ 10 ದಿನದ ಅಭಿಯಾನವನ್ನು ನಡೆಸ್ತಾ ಇದೆ. ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ನೇ ತಾರೀಕಿನವರೆಗೆ. ಇದರಲ್ಲಿ ಬೀದರ್ ನಗರದಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈ ಒಂದು ಅಭಿಯಾನ ಆಚರಿಸುವಂತಹ ಮುಖ್ಯವಾದಂಥ ಉದ್ದೇಶ, ಈ ಪ್ರವಾದಿಯವರು ಅವರ ಜೀವನ, ಪವಿತ್ರ ಜೀವನ ಮತ್ತು ಅವರ ಸಂದೇಶ ಎಲ್ಲ ಮನುಷ್ಯರು ಕೂಡ ತಲುಪಬೇಕು, ಎಲ್ಲರೂ ತಿಳಿದುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ. ಎರಡನೇದಾಗಿ, ಅವರ ಕುರಿತು ಇರುವಂತಹ ತಪ್ಪು ಕಲ್ಪನೆಗಳನ್ನು ನಾವು ದೂರ ಮಾಡಬೇಕು. ಒಬ್ಬ ಪ್ರವಾದಿಯವರು ಎಲ್ಲ ಮನುಷ್ಯರಿಗೆ ಅವರು ಕರುಣೆಯಾಗಿ ಬರ್ತಾರೆ. ಆ ಕರುಣೆಯ ಒಂದು ಜೀವನ ಎಂಥದ್ದು, ಅವರ ಪವಿತ್ರ ಜೀವನ ಎಂಥದ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಮೂರನೇದಾಗಿ, ನಾವು ಪರಸ್ಪರರ ಧರ್ಮ, ಮಹಾಪುರುಷರ, ಪ್ರವಾದಿಗಳ ಜೀವನವನ್ನು ತಿಳಿದುಕೊಂಡು ಸೌಹಾರ್ದಯುತವಾದಂತಹ ಜೀವನವನ್ನು ನಾವು ಸಾಗಿಸಬೇಕು ಅನ್ನುವಂಥ ಮೂರನೇ ಉದ್ದೇಶ. ಈ ಉದ್ದೇಶಗಳನ್ನು ಇಟ್ಕೊಂಡು ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಬೀದರ್ನಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಲಿಕ್ಕೆ ಒಂದು ಸ್ವಾಗತ ಸಮಿತಿಯನ್ನು ರಚಿಸಲಾಗಿದೆ. ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ನ ಸ್ಥಾನೀಯ ಅಧ್ಯಕ್ಷರಾಗಿರುವಂತಹ ಜನಾಬ್ ಮೊಹಮ್ಮದ್ ಮೋಜಮ್ ಅವರು. ಅದಾದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದು ನಮ್ಮ ಕಾರ್ಯಕ್ರಮಗಳ ವಿವರವನ್ನು ನಾವು ನೀಡಿದೆವು. ಅದಾದ ನಂತರ ನಿನ್ನೆ ಆಗಸ್ಟ್ 26ರಂದು ನಾವು ಬೀದರ್ನ ಕೇಂದ್ರ ಕಾರಾಗೃಹಕ್ಕೆ ವಿಸಿಟ್ ಕೊಟ್ಟು ಅಲ್ಲಿ ಕೈದಿಗಳಿಗೆ ಹಣ್ಣು ಹಂಪಲನ್ನು ನಾವು ಹಚ್ಚಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದಾದ ನಂತರ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಕವಿಗೋಷ್ಠಿ. ಪ್ರವಾದಿ ಮೊಹಮ್ಮದರ ಜೀವನ, ಅವರ ಒಂದು ಸಂದೇಶ, ಇದರ ಕುರಿತು ಕವಿತೆಗಳನ್ನು ಬರಲಿಕ್ಕೆ ನಾವು ಕವಿಗಳನ್ನು ವಿನಂತಿಸಿಕೊಂಡಿದ್ದೇವೆ. ಅದರಲ್ಲಿ ಬೀದರಿನ ಪ್ರಸಿದ್ಧ ಕವಿಗಳು, ಉರ್ದು ಭಾಷೆಯ ಕವಿಗಳು, ಇಂಗ್ಲೀಷಿನ ಹಾಗೂ ಹಿಂದಿ ಕವಿಗಳು ಅದರಲ್ಲಿ ಭಾಗವಹಿಸಲಿದ್ದಾರೆ. ಇದು ಬರುವ 30ನೇ ತಾರೀಕು, ಆಗಸ್ಟ್ 30ನೇ ತಾರೀಕಂದು ಮುಂಜಾನೆ 11 ಗಂಟೆಗೆ ರವಿವಾರ ಈ ಅಂಬೇಡ್ಕರ್ ಸರ್ಕಲ್ ಹತ್ತಿರುವಂಥ ಕರ್ನಾಟಕ ಸಾಹಿತ್ಯ ಸಂಘ ಈ ಒಂದು ಸಭಾಂಗಣದಲ್ಲಿ ಈ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಆ ಒಂದು ಕವಿಗೋಷ್ಠಿಗೆ ಬರಬೇಕು 11 ಗಂಟೆಗೆ. ಅಲ್ಲಿ ಎಲ್ಲ ನಾವು ಜನರ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಆ ಸಾಹಿತ್ಯ ಆಸಕ್ತರು ಕೂಡ ಅಲ್ಲಿ ಇರ್ತಾರೆ, ಮಹಿಳೆಯರು, ಪುರುಷರು ಎಲ್ಲರೂ ಇರ್ತಾರೆ. ಅದಾದ ನಂತರ 6ನೇ ತಾರೀಕಿಗೆ ಈ ಮಕ್ಕಳಿಗೋಸ್ಕರ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಹೈಸ್ಕೂಲ್ ಮಟ್ಟ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಾಮಾಜಿಕ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಅನ್ನುವಂಥ ವಿಷಯದ ಮೇಲೆ, ಹಾಗೂ ವರ್ಗ 11ರಿಂದ ಡಿಗ್ರಿವರೆಗೆ ಆರ್ಥಿಕ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನುವಂಥ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಯಾವುದೇ ಭಾಷೆಯಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಬರೀಬಹುದು. 6ನೇ ತಾರೀಕು ಮುಂಜಾನೆ 11 ಗಂಟೆಗೆ ಈ ಸಿದ್ದಿ ತಾಲೀಮಿನಲ್ಲಿರುವಂಥ ವಿಸ್ಡಮ್ PU ಕಾಲೇಜಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ಇದರಲ್ಲಿ ಪ್ರಥಮ ಬಹುಮಾನ ಪಡೆದಂಥವರಿಗೆ 5,000 ರೂಪಾಯಿ, ದ್ವಿತೀಯ ಬಹುಮಾನವನ್ನು ಪಡೆದಂಥವರಿಗೆ 3,000 ರೂಪಾಯಿ, ತೃತೀಯ ಬಹುಮಾನ ಪಡೆದಂಥವರಿಗೆ 2,000 ರೂಪಾಯಿ ನಾವು ಬಹುಮಾನದ ರೂಪದಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಲಿದ್ದೇವೆ. ಎರಡು ವರ್ಗದ ಜನರಿಗೆ ಅಂತ ಪ್ರತ್ಯೇಕವಾದಂಥ ಬಹುಮಾನಗಳು, ಹೈಸ್ಕೂಲ್ ಸೆಕ್ಷನ್ಗೂ ಕೂಡ ಪ್ರತ್ಯೇಕ ಬಹುಮಾನ ಹಾಗೂ ಡಿಗ್ರಿ ಲೆವೆಲ್ಗೆ ಒಂದು ಬಹುಮಾನ ಕೂಡ ಪ್ರತ್ಯೇಕವಾಗಿ ಇರ್ತದೆ. ಇದಾದ ನಂತರ 9ನೇ ತಾರೀಕು ಸೆಪ್ಟೆಂಬರು ಒಂದು ಬೀದರ್ ಗಣ್ಯರ ಒಂದು ಟೇಬಲ್ ಟಾಕನ್ನು ಇಟ್ಕೊಂಡಿದೆ. ಮೇಜಿನ ಇಲ್ಲಿ ಎಂತ ಮಾತು ಅಂತ ಹೇಳಿ, ಅದು ಕೂಡ ಎಂತಂದ್ರೆ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಬರುವ 9ನೇ ತಾರೀಕಿಗೆ ಸಾಯಂಕಾಲ 7 ಗಂಟೆಗೆ
ನಾವು ಅವರ ಜೀವನದ ಕುರಿತು, ಸಂದೇಶದ ಕುರಿತು ನಾವು ಒಂದು ಟೇಬಲ್ನಲ್ಲಿ ಕುಂತು ಚರ್ಚೆ ಮಾಡುವಂಥ ಒಂದು ವಿಷಯ ಕಾರ್ಯಕ್ರಮ ಕೂಡ ಹಾಕಿಕೊಂಡಿದ್ವಿ. ಇದಲ್ಲದೆ ಹಲವಾರು ಹಳ್ಳಿಯಲ್ಲಿ ಕೂಡ ಕಾರ್ಯಕ್ರಮಗಳಿವೆ ಮತ್ತು ಈ ಒಂದು ಅಭಿಯಾನಕ್ಕೆ ತಯಾರಿಸಿದಂಥ ಫೋಲ್ಡರ್ ಇದೆ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಉರ್ದೂನಲ್ಲಿ. 2 ಪುಸ್ತಕಗಳನ್ನು ನಾವು ಈ ಒಂದು ಅಭಿಯಾನದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಆ ಒಂದು ಪುಸ್ತಕ ಏನಂತಂದ್ರೆ ವಾರ್ತಾಭಾರತೀಯ ಪ್ರಧಾನ ಸಂಪಾದಕರಾದಂಥ ಅಬ್ದುಲ್ ಸಲಾಂ ಪೃಥ್ವಿ ಅವರು ಬರೆದಂಥ ಒಂದು ಪುಸ್ತಕ. ಆಮೇಲೆ ಇನ್ನೊಂದು ಪುಸ್ತಕ ನಮ್ಮ ಯೋಗೇಶ್ ಮಾಸ್ಟರ್ ಅವರು 3ನೇ ಪುಸ್ತಕವನ್ನು ಬರೆದಿದ್ದಾರೆ. ಪ್ರವಾದಿ ಮೊಹಮ್ಮದರ ಮೇಲೆ 3 ಪುಸ್ತಕಗಳನ್ನು ಅವರು ಈಗಾಗಲೇ ಬರೆದಿದ್ದಾರೆ. ಇದು ಅವರು ಯೋಗೇಶ್ ಮಾಸ್ಟರ್ ಬರೆದಂಥ ಒಂದು ಪುಸ್ತಕ ಇದೆ. ಈ 2 ಪುಸ್ತಕಗಳನ್ನು ತಮಗೆ ನಾವು ತೋರಿಸ್ತೀವಿ. ಅದು ಇವೆಲ್ಲವುಗಳನ್ನು ಅಲ್ಲದೆ ಈ ಶುಕ್ರವಾರದಂದು ನಾವು ಪ್ರವಚನಗಳ ಮುಖಾಂತರ ಮುಸ್ಲಿಮರಿಗೂ ಕೂಡ ಆ ದೇವರು ತೋರಿಸಿದಂಥ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು. ಪ್ರವಾದಿ ಮೊಹಮ್ಮದರನ್ನು ಆದರ್ಶವಾಗಿ ನಾವು ಅಳವಡಿಸಿಕೊಳ್ಳಬೇಕು. ಅವರ ಜೀವನವನ್ನು ಆದರ್ಶವಾಗಿ ಅಳವಡಿಸಿಕೊಂಡು ನಾವು ನಿಜವಾದಂತಹ ದೇವ ಭಕ್ತರಾಗಿ ನಾವು ಜೀವನ ಸಾಗಿಸಬೇಕನ್ನುವಂಥ ಕರೆಯನ್ನು ಕೊಡ್ತಕ್ಕಂಥದ್ದು. ಎಲ್ಲ ಜನರಿಗೂ ಕೂಡ ಏನಂತಂದರೆ ಈ ಮಡಿಚಿಕೆಗಳನ್ನು, ಫೋಲ್ಡರ್ಗಳನ್ನು, ಪುಸ್ತಕಗಳನ್ನು ವಿತರಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ವೈಯಕ್ತಿಕವಾದಂಥ ಭೇಟಿಗಾಗಿ ಕೂಡ ನಾವು ಕೆಲವು ಗಣ್ಯರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಈ ಪುಸ್ತಕಗಳನ್ನು, ಮಡಿಚಿಕೆಗಳನ್ನು ಕೊಡುವಂಥ ವಿಚಾರ ಇದೆ. ಇಷ್ಟು ಈ ಕಾರ್ಯಕ್ರಮದಲ್ಲಿ ಇದೆ. ತಮ್ಮೆಲ್ಲರಿಗೆ ಇನ್ನೊಮ್ಮೆ ನಮ್ಮ ಈ ಒಂದು ಅಭಿಯಾನಕ್ಕೆ ಸಹಕಾರ ಕೊಡಬೇಕು, ತಾವೆಲ್ಲರೂ ಈ ಮಾತನ್ನು ಸಾರ್ವಜನಿಕರಿಗೆ ತಲುಪಬೇಕನ್ನುವಂಥ ವಿನಂತಿಯೊಂದಿಗೆ ಮಾತಾಡ್ತಾರೆ. ನಾನು ಮೊಹಮ್ಮದ್ ನಿಜಾಮುದ್ದೀನ್, ಜಮಾತ್ ಇಸ್ಲಾಮಿಯಿಂದ ಸದಸ್ಯ. का जन्म हुआ 570 एडी में सऊदी अरब के शहर मक्के में उनका जन्म हुआ। जमात इस्लामी हिंद परवादी मोहम्मद सल्लल्लाहु अलैहि वसल्लम के जीवन और उनके संदेश के ऊपर एक कैंपेन चलाती है। इस साल इनका आगाज हुआ और 6 सितंबर तक ये कैंपेन चल रहा है। तो हम आपको अभी इस कैंपेन क्या क्या काम ये कैंपेन और आंदोलन में करेगी और फिर जमात इस्लामी हिंद कर्नाटका क्या कर रहा है, ये कुछ